ಸರಿ ಎಲ್ಲಿ ಓದ್ಲಿಕ್ಕೆ ಆಕೆ ಇಬ್ಬರಿಗೆ ಅರಿಬಿ ಅವ ಬಿಟ್ಟು 100 ರೂಪಾಯಿ 200 ರೂಪಾಯಿ ಅದಕ್ಕೆ ಕೊಟ್ರು ಅವ್ರು ಬುಕ್ ಮಾಡ್ಯಾರ ಅವ್ರು ಮೊದ್ಲು ಇಲ್ಲ ಹಿಂಗ ತನ್ನದು ಇಲ್ಲ ಅಂತ ಬುಕ್ ಮಾಡಿಲ್ಲ ಅಂತ ಸುಮ್ ಪ್ರೈಸ್ ಬಿ ಕಟ್ಟಾರಂತ ಈಗ ಅವರು ಎಲ್ಲಿದೆ ಮಲ್ಲಿ ಅಂತ ನೋಡಿ ಹಾಡು ಹಿಂಗ ಕೇಳ್ರಿ ಹೊಸು ನಮಗೆ ಬರಲ್ಲ ಆಕೆ ಇಬ್ಬರಿಗೆ ಅರ್ಬಿ ಅವ ಬಿಟ್ಟು ಬಾದಳು ನೋಡ್ಲಿ ಆಕಿಗೆ ಏನ್ರ ಬೇಕ್ಲಿ ಆಕೆ ಹಿಂಗ ಆಲ್ತು ಪಲ್ತು ಅಡ್ಡಾಡ್ರ ಬೇಡ ದೋಸ್ತ ಅವ್ರ ಅಪ್ಪ ಹೇಳನಂತ ನೋಡು ಮದುವೆ ಅಂತ ಆದ್ರೆ ರೊಕ್ಕ ಇದ್ದವ್ನ ಮದುವೆ ಆಗು ಇಲ್ಲ ಆಸ್ತಿ ಇದ್ದವ್ನ ಮದುವೆ ಆಗ ಅಂತ ಹೇಳೇನಂತ ಅದಕ್ಕೆ ಆಸ್ತಿ ಇದ್ದವನು ರೊಕ್ಕ ಇದ್ದವನು ಬೆನ್ನ ಹತ್ತಾಳೆ ಆಕಿ ನೆನಪಿಟ್ಕೊ ನೀನು ಏನು 50 ಎಕರೆ 30 ಲಕ್ಷ ಇದು ಟ್ವಿಸ್ಟ್ ಬಾಬಾ ಹೇಳಂಗಿಲ್ಲ ಮುಂದೆ ತೋರಿಸ್ತೀನಿ ನಿನಗೆ ಆಯ್ತು ಹೋಗಲಿ ನಾವು ಹೆಂಗದ ನೋಡ್ರಿ ಮಂಗ್ಯನ ಮಗ ಈಗಿನ ಮದುವೆ ಆಗಿ ಲೈಫ್ನಾಗ ಸೆಟ್ಲ್ ಆಗ್ಬೇಕಂತ ನಾ ಮಾಡಿದ್ದೆ ರೊಕ್ಕ ರೂಪಾಯಿ ನೋಡಿ ಇವನು ಬೆನ್ನು ಹತ್ತಿ ವಾದಗದಳನ್ನು ಚಿಂತಿ ನನಗೆ ಹತ್ತೈತಿ ಯಾಕಂದ್ರೆ ಕೆಲವೊಂದಿಷ್ಟು ಹುಡುಗಿಯರು ಅದಾರ ಭೂಮಿ ಮೇಲೆ ಹಾಲ್ಟ್ ಒಳ್ಳೇದೈತಿ ಹಾಲ್ಟ್ ನೋಡಿ ನಾನು ಪ್ರೀತಿ ಮಾಡ್ರಿ ಅಂದ ಹಾಲ್ಟ್ ಅಥವಾ ನಾವೇನು ಮಾಡಿ ಕಿಸೆದ ನೋಟ್ ಬೇಕು ನೋಟ್ ನೋಡಿ ಪ್ರೀತಿ ಮಾಡ್ತಾನೆ ಹುಡುಗಿಯರು ತುಂಬೇರೆ ಈ ಪ್ರಪಂಚದಾಗ ಇಂಥರ ಸಂಬಂಧ ಕೆಲಸ ಬಗಿಸಿಬಿಟ್ಟು ನಾವು ತಿರುಗಾಡ್ತೇವಲ್ಲ ನಮ್ಮ ಕಾಲು ಮರಿ ತೊಗೊಂಡು ನಾವೇ ಬಡ್ಕೋಬೇಕು ಯಾವ ಹುಡುಗಿಯರು ಹಿಂದೆ ಬಿದ್ದು ಪ್ರೀತಿ ಪ್ರೇಮ ಅಂತೇಳಿ ತಲೆ ಕೆಡ್ಸ್ಕೊಂಡು ಯಾರು ಒಳಗಲಾಗಕ್ಕೆ ಹೋಗ್ಬೇಡ್ರಿ ದುಡ್ಡಿರಿ ದುಡ್ಡು ಮಾಡ್ರಿ ಯಾವ ರೀತಿ ದುಡ್ಡು ಮಾಡ್ಬೇಕಂದ್ರೆ ಕಷ್ಟ ಕಾಲ ಬಡತನ ನೋಡಿ ನಮ್ಮನ್ನು ಅಲ್ಲೆತ್ತ ಬಿಟ್ಟು ಶ್ರೀಮಂತನ ಮೆಚ್ಚಿ ಮದುವೆಯಾಗಿ ಯಾವಾಗ ಹೊಕ್ಕಳ ಆಕೆ ಒಂದಿನ ತವ್ರ ಮನೆ ಜಾತ್ರೆಗೆ ಬರ್ರಾಕ ಬೇಕಾ ಆಕೆ ಬಂದಾಗ ರಾಯಲ್ ಎನ್ಫೀಲ್ಡ್ ಮೇಲೆ ಪಡ್ಡ ಹೊಂಟ್ರ ಈಕಿನ ಅಷ್ಟ ಅಲ್ಲ ಇವ್ರವು ಮೊದ್ಲಾಗ ಹೊರಗೆ ಬಂದು ಹಣಿಕೆ ಹಾಕ್ಬೇಕು ಯಾ ಮಾಮ ಇವ್ ಊರಾಗ ಎಟ್ಟು ಮೆರಕತ್ತಾನಂತ ಹಂಗೆ ಮೇರ್ರಿ ಅದಕ್ಕಂತಾರೆ ಗಂಡಸರ ಜೀವನ ಅಂತ ಎಲ್ಲರ ಹುಡುಗಿ ಕೈ ಕೊಟ್ಟಾಳ ಶಿಸ್ತ ಸೆರೆ ಕೊಡೋದು ಲಿವರ್ ಬಾದ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ಲವರ್ ಇಲ್ಲ ಅಂದ್ರೆ ಬದುಕ್ಬೋದು ಲಿವರ್ ಇಲ್ಲ ಅಂದ್ರೆ ಬದುಕಾಗೋದಿಲ್ಲ ಈ ಲಿವರ್ ಚಲೋ ಇಟ್ಕೋರಿ ಇಂಥ 10 ಮಂದಿ ಲವರ್ಗಳು ನಿಮ್ಮ ಜೀವನದಾಗ ಬೆಟ್ಟಕ್ಕರ ನಮ್ಮದೇನು ತಪ್ಪಿಲ್ರಿ ಆ ದೇವ್ರದ ತಪ್ಪೈತಿ ಯಾಕಂದ್ರೆ ಗಂಡಸರಿಗೆ ಆ ದೇವ್ರ ಗರ್ಭದ ಗುಡಿ ಅಂತ ದೇವ್ರು ಕೊಟ್ಟಿರ್ತಾನಂತ ಆ ಗರ್ಭದ ಗುಡಿ ಒಳಗೆ ತಾಯಿ ಅನ್ನೋ ದೇವ್ರನ್ನ ಇಟ್ಕೊಲಾರ್ದ ಕೈ ಕೊಡು ಇಂಥ ನಾಯಿ ತಂತಂದು ಇಟ್ಕೋತೀವಲ್ಲ ನಮ್ದ ತಪ್ಪೈತಿ ಎಷ್ಟಂತ ತಿಳಿಸಿ ಹೇಳ್ರಿ ಈಕಿಗೆ ರೊಕ್ಕ ಅಂತ ಸಾಯ್ತಾಳ ಎಷ್ಟು ದಿವ್ಸದ್ರಿ ರೊಕ್ಕ ಗಳಿಸಾಕ ನಿಂತನೆ ಅಂದ್ರೆ 4 ದಿನದಾಗ ಗಳಿಸ್ತೀನಿ ನಮ್ಮ ದೋಸ್ತೊಬ್ಬ ಚೀನಾದಾಗ ಅದಾನ ಅವ್ನ ಕೈ ಕಾಲು ಬಿದ್ದರೆ ಒಂದು ನೌಕರಿ ಕೊಡಿಸ್ಕೊಂಡು ಶಿಸ್ತ ರೊಕ್ಕ ಗಳಿಸ್ಕೊಂಡು ಬಂದ್ಮೇಲೆ ನನಗೈತಿ ಈಕಿಗೈತಿ ನನಗೈತಿ ಈಕಿಗೈತಿ ಅಲ್ಲಿ ಮಟ್ಟ ಇವನವ್ನು ಈಕಿಗೆ ಭೇಟಿನೂ ಆಗಂಗಿಲ್ಲ ಯಾಕಂದ್ರೆ ಪ್ರಪಂಚನ ದುಡ್ಡಿನ ಮೇಲೆ ನಿಂತೈತಿ ಅಂದಮೇಲೆ ನಾವು ದುಡ್ಡಿನಿಂದ ಓಡ್ಬೇಕಾಕತಿ ದುಡಿತೀನಿ ದುಡ್ಡು ಮಾಡ್ತೀನಿ ಆಮೇಲೆ ಈಕಿಗೈತಿ ನನಗೈತಿ ಬೇಡ ಎಷ್ಟು ತಿಳಿಸಿ ಹೇಳಿದ್ರಿ ಇವನವ್ನು ಈಕಿಗೆ ಓಡಾಡೋ ಪದ್ಲಿ ಒಂದು ಕತ್ತಿಗೇನಾರು ಓಡಾಡಿದ್ನಾರು ಒಲದರ ಒಲುತ್ತಿತ್ತು ಒದ್ದರ ಓದುತ್ತಿತ್ತು ಇವನವ್ನು ಇದಕ್ಕೆ ಬೆನ್ನ ಹತ್ತಿ ನಾನು ಅರ್ಧ ಜೀವನ ಅಳಗಲಾಗಿ ಹೊಂಟತಿ ಸಾಕಾಗಿ ಹೋಯ್ತಪ್ಪ ಈಕಿ ಸಂಬಂಧ ಎಷ್ಟ ಹೇಳಿದರು ಕೇಳಲಿಲ್ಲ ಗೆಳತಿ ಎಷ್ಟ ಹೇಳಿದರು ಕೇಳಲಿಲ್ಲ ಗೆಳತಿ ಬಿಟ್ಟ ಹೋಗುವಾಗ ಕಣ ಮುಂದ ಯಾಕ ಬರತಿ ಬಿಟ್ಟ ಹೋಗುವಾಗ ಕಣ ಮುಂದ ಯಾಕ ಬರತಿ ಹೊಂಟ ಹೋಗುವಾಗ ಹೇಳಿ ಹೋಗ ಕೊನೆಯ ಸರತಿ ಹೊಂಟ ಹೋಗುವಾಗ ಹೇಳಿ ಹೋಗ ಕೊನೆಯ ಸರತಿ ನನ್ನ ಪ್ರೀತ್ಯಾಗ ಏನಿತ್ತ ಹಂತ ಕೊರತಿ ನನ್ನ ಪ್ರೀತ್ಯಾಗ ಏನಿತ್ತ ಹಂತ ಕೊರತಿ ಇಷ್ಟ ಹೇಳಿದರು ಕೇಳಲಿಲ್ಲ ಗೆಳತಿ ಇಷ್ಟ ಹೇಳಿದರು ಕೇಳಲಿಲ್ಲ ಗೆಳತಿ ಬಿಟ್ಟ ಹೋಗುವಾಗ ಕಣ ಮುಗ ಯಾಕ ಬರತಿ ಬಿಟ್ಟ ಹೋಗುವಾಗ ಕಣ ಮುಗ ಯಾಕ ಹಸಿವಿನಿಂದ ಕಂಗೆಟ್ಟು ಬಿಸಿಲಿನಲ್ಲಿ ದಾರು ನಡೆದು ಬಸವಳಿದ ಪಥಿಕ ಫಲಭರಿತ ಮಾಮರ ಕಂಡು ಬಾಯಲ್ಲಿ ನೀರು ಹೊಡೆದು ಆಸೆ ಎಕ್ಕರಿಸಿರುವುದು ಯಾರ ತೋಟದ ಫಲವು ನೆರಳಾಶ್ರಯಿಸಿ ಫಲ ಕೀಳ ಬಯಸಿದರೆ ತೋಟದೊಡನೆ ಎಣ್ಣೆ ಏಡಿಗೆ ಬೆನ್ನು ಹಣ್ಣಾದೀತು ಎನ್ನುವ ನಾನು ನುಡಿಯುತ್ತೆ ಶರ್ಮೆಯನ್ನು ಪ್ರೀತಿಸಿ ಮದುವೆಯಾಗಿ ಬಂದಾಗಿನಿಂದ ಈ ಮನೆಯ ವಾತಾವರಣವೇ ಇರುಸು ಮುರುಸು ಒಂದು ಕಡೆ ಜನ್ಮ ಕೊಟ್ಟ ತಂದೆ ತಾಯಿಗಳು ಮತ್ತೊಂದು ಕಡೆ ಪ್ರೀತಿಯಿಂದ ಮುತ್ತು ಕೊಟ್ಟ ಬಂದ ಸತಿ ಅವಳ ಸೌಂದರ್ಯಕ್ಕೆ ಬೆಲೆಗಾಗಿ ನನ್ನ ಸತಿಯನ್ನಾಗಿ ಮಾಡಿಕೊಂಡು ಬಂದಿದ್ದೇನೆ ಈ ನನ್ನ ಮನದ ಸಂಧ್ಯಗಳು ಈ ಮನೆಯಲ್ಲೇ ರಾಣಿ ಮಹಾರಾಣಿಗೆ ಮರೆಯಲೇಬೇಕು ಶರ್ಮಿಳಾ ಏನ್ ಮಾಡ್ತಾ ಇದ್ಯಾ ಅವಾಗಿದ್ದನು ಶರ್ಮಿಳ ಅಂತ ಕೂಗ್ತಾನೆ ಇದ್ರಲ್ಲ ನಾನೇನಾದ್ರೂ ಖಾಲಿ ಇರ್ತೀನ ಇಡೀ ಮನೆ ಕೆಲಸ ನಾನು ಒಬ್ಬಳೇ ಮಾಡ್ಬೇಕು ನಾನೇನೇ ಕೆಲಸ ಮಾಡಿದ್ರೆ ನಿಮ್ಮಮ್ಮನ ಹತ್ರ ಬಯಸ್ಕೊಳ್ಳೋ ತಪ್ಪುದೇ ಇಲ್ರಿ ನೋಡ್ರಿ ನೀವೇನ್ ಮಾಡ್ತಿರೋ ಗೊತ್ತಿಲ್ಲ ಒಟ್ನಲ್ಲಿ ನಾನೀ ಮನೇಲೆ ರಾಣಿ ಮಹಾರಾಣಿ ಬರ್ಬೇಕು ಅಷ್ಟೇ
ಮನೆಯಲ್ಲಿ ರಾಣಿ ಮಹಾರಾಣಿಯಾಗಿ ಮೆರಿಬೇಕು. ಅದಕ್ಕಂತ ಒಂದು ಸಮಯ ನಾನೇ ಅಪೇಕ್ಷೆ ಮಾಡ್ದೆ ಬಿಡ್ತೇನೆ. ಅಲ್ಲ, ಈ ನೀನು ಕೋಪ ನೋಡ್ತಾ ಇದ್ರೆ ಕೈಯಷ್ಟೇ ಕೊಟ್ರ, ಆದ್ರೆ ಆ ನಿನ್ನ ನಗು ಬೆಲ್ಲದಷ್ಟ ಸಿಹಿಯಪಾರ. ನಿನ್ನ ಮಾತು ಮಧುರ. ನೀನ್ ಯಾವಾಗಲೂ ನನ್ನ ಜೊತೆ ಇರಬೇಕು ಬಂಗಾರ. ಆಗ ಹೋಗಿ ಹೀಗೆ ಬಂದ್ಬಿಡ್ತೀನಿ. ಬರ್ಲಾ? ಸರಿ ರೀ. ಬಾ. Servina. Like an angel go, gotta go, let go. Gotta be a silent go. ಈಗ ಶುರುವಾಯಿತು ಕವಿ ಬರೆದ ನಾಟಕದ ಮುನ್ನಡೆ. ಈ ಮಹಾದ್ರನನ್ನ ಹೆಸರಿಗೆ ಮಾತ್ರ ಗಣನೆಗಿಟ್ಟುಕೊಂಡು ನನ್ನ ಮನೆ ಬಂದ ದುಂಬಿಳತ್ತು ಹಾಗೆ ಕಾಲ ಕಳಿಬೇಕು ಅಂತ ನಾನು ಮಾಡಿದೆ. ಈ ಮನೆಗೆ ಕಾಲಿಟ್ಟ ತಕ್ಷಣ ಈ ಮುದಿ ಗುಮ್ಮೆಗಳಿಂದ ನನಗ ಅವಮಾನ, ನನಗಾದ ಸೇಡು ನಾನು ತೀರ್ಸ್ಕೊಳ್ದೆ ಹೋದ್ರೆ ನನ್ನ ಹೆಸರು ಶರವೇಗದ ಶರ್ಮಿಳನೇ ಅಲ್ಲ. ನನ್ನ ಸೇಡಿನ ಜ್ವಾಲೆಯಲ್ಲಿ ಇವ್ರನ್ನ ಸುಟ್ಟು ಭಸ್ಮ ಮಾಡದೆ ಹೋದ್ರೆ ಮೈ ನಾಯಕಿ ನಹಿ ಕಲ್ಲಾಯಕಿ ಹೋ, ಮೈ ಜೀರೋ ನಹಿ, ಮೈ ಲೇಡಿ ಟೋಗರ್ ಐ ಆಮ್ ವಿಲನ್. Servina. ಇದೇನು ಮನೆಯಲ್ಲಿ ಸಿಗರೇಟ್ ವಾಸನೆ ಬರ್ತಾ ಇದ್ದಿಲ್ಲ? ಸುಮ್ದೆ ಸುಮ್ದೆ ಏನ್ ಮಾಡ್ತಾ ಇದ್ದೆ ಮನೆಯಲ್ಲಿ? ಹೌದಮ್ಮ. ನಿಮ್ಮ ಅತ್ತೆ ಎಲ್ಲಿದ್ದಾರೆ? ಅವರು ದೇವಸ್ಥಾನಕ್ಕೆ ಹೋಗಿದ್ದಾರೆ ಮಾವ. ಮನೆ ಗಂಡ ಅವ್ರು ಈಗಷ್ಟೇ ಸ್ನೇಹಿತರ ಭೇಟಿಯಾಗಿ ಬರ್ತೀನಂತ ಹೊರಗಡೆ ಹೋದ್ರು. ಹಾಗಿದ್ರೆ ಭದ್ರವಾಗಿ ತೆಗೆದಿಡ ಮಾಡಿದ. ಏನ್ ಮಾವ ಇದು? ಅದರಲ್ಲಿ ಹಣ ಇದೆ. ಹೌದು, ನಿನ್ನ ಗಂಡ ತನ್ನ ತಾಯಿ ಹತ್ರ ಅಪ್ಪನ ಪೆನ್ಷನ್ ಹಣದ ಮೇಲೆ ಸಾಲ ತೆಗೆದುಕೊಂಡು ಬಾ, ಸಾಲ ತೆಗೆದು ಬಹಳಷ್ಟು ಒತ್ತಾಯ ಮಾಡ್ತಾ ಇದ್ದೆ. ಸುಮತಿ ನನಗೆ ಪದೇ ಪದೇ ಬಂದು ಕಿರಿಕಿರಿ ಮಾಡ್ತಾ ಇದ್ಲು. ನನ್ನ ಹೆಂಡತಿಗೆ ಮಗ ಅಂದ್ರೇನೆ ಪಂಚಪ್ರಾಣ. ಯಾಕಂದ್ರೆ ಅವನ ಸುಖ ಸಂತೋಷದಾಗ ತನ್ನ ಸುಖ ಸಂತೋಷನ ಕಾಡ್ತಾಳ. ಅವರಿಬ್ಬರು ಚೆನ್ನಾಗಿರೋ ದೃಷ್ಟಿಯಿಂದ ಬ್ಯಾಂಕ್ ಹೋಗಿದ್ದೆ. ಬ್ಯಾಂಕ್ ಮ್ಯಾನೇಜರ್ ಪೆನ್ಷನ್ ಹಣದ ಮೇಲೆ ಸಾಲ ಕೊಡ್ಲಿಕ್ಕೆ ಬರೋದಿಲ್ಲ ಅಂತ ಹೇಳಿದ್ರು ಕೂಡ ಬಹಳಷ್ಟು ಒತ್ತಾಯ ಮಾಡಿ ರಿಕ್ವೆಸ್ಟ್ ಮಾಡ್ಕೊಂಡು ಸಾಲ ತಗೊಂಡು ಬಂದಿದ್ದೀನಿ. ನಿನ್ನ ಗಂಡ ಬಂದ ತಕ್ಷಣ ಕೊಟ್ಟು ಬಿಡಮ್ಮ, ನಾನು ಸ್ವಲ್ಪ ಹೊರಗಡೆ ಕೆಲಸ ಇದೆ, ಹೋಗಿ ಬರ್ತೀನಿ. ನಿಂತ್ಕೊಳ್ಳಿ ಮಾವ, ಬಿಸಿಲಾಗಿಂದ ಈಗ ಹೊರಗೆ ಬಂದೀನಿ, ಬಾಯಾರಿಕೆ ಆಗಿರುತ್ತೆ. ನೀವು ಕುಡಿಯೋದಕ್ಕೆ ಅಂತ ತಣ್ಣನ ಮಜ್ಜಿಗೆ ತಂದು ಕೊಡ್ತೀನಿ, ಕುಡಿದ್ಬಿಟ್ಟು ಹೋಗಿರುತ್ತೆ ಮಾವ. ಬೇಡಮ್ಮ, ಯಾಕೋ ನನ್ನ ಮನಸ್ಥಿತಿ ಇವತ್ತು ಸರಿಯಾಗಿಲ್ಲ. ಸ್ವಲ್ಪ ನೀರು ತಂದು ಕೊಡು. ನೀರಾ? ಸರಿ ಮಾವ. ಹೇ ಭಾರತ ಮಾತೆ, ಮಗನಿಗೆ ಜನ್ಮ ನೀಡಿ ತಪ್ಪಿಗಾಗಿ, ನನ್ನ ಹೆಂಡತಿಯ ಸುಮತಿಯ ಮನೆ ಶಾಂತಿಗಾಗಿ ನಿನ್ನ ಸೇವೆ ಮಾಡಿ ಪ್ರತಿಫಲಾಗಿ ಬಂದ ಹಣವನ್ನೆಲ್ಲ ಮಗನಿಗೆ ದಾರಿ ಎರೆದು ಕೊಟ್ಬಿಟ್ಟೆ. ಸಾಲದ ಕೆಂದ ಕೊನೆಗಾಲದಲ್ಲಿ ಆಸರಾಗಿದ್ದ ಪೆನ್ಷನ್ ಹಣದ ಮೇಲೂ ಸಾಲ ತಗೊಂಡು ಬಂದ್ಬಿಟ್ಟೆ. ಇದರೇನ ಮಗನ ಮೇಲೆ ವ್ಯಾಮೋಹ ಅನ್ನಬೇಕು, ತಂದೆಯ ಅತಿಯಾದ ಕುರುಡು ಪ್ರೀತಿ ಅನ್ನಬೇಕು, ಏನ ತಂದೆಯ ದಡ್ಡತನ ಅನ್ನಬೇಕು? ಇದೊಂದು ತಿಳಿಯದಾಗಿದೆ. ನೋಡೋಣ ಆ ಭಗವಂತ ಹೇಗೆ ದಾರಿ ತೋರಿಸ್ತಾನೋ ಹಾಗೆ ಜೀವನ ಸಾಕ್ಷಾತ್ರಾಯ್ತು. ಮಾವ ತಗೊಳ್ಳಿ ನೀರು. ಏನ್ ಮಾಡ್ತಾ ಇದೀಯಾ?
ಮಾವ, ಹೆಣ್ಣಾದ ನಾನೇ ಲೆಚ್ಚಿಬಿಟ್ಟು ಕೇಳ್ತಾ ಇದ್ದೀನಿ. ಈ ನಿಮ್ಮ ಗಟ್ಟು ಮುಟ್ಟದ ಬಾಹುಗಳಿಂದ ಒಂದೇ ಒಂದು ಸಲ ನನ್ನ ಬಿಗಿಯಾಗಿ ಅಪ್ಪಿಕೊಳ್ಳಿ ನಾನು ಕಾಣ್ತಾ ಇದ್ದು ಇದು ಕೆಟ್ಟ ಕನ್ಸ. ಕನಸಲ್ಲ ಮಾವ, ನೀವು ಮನಸ್ಸು ಮಾಡಿದ್ದೆ. ಆದ್ರೆ ಇದನ್ನ ಖಂಡಿತ ನನ್ನ ಸಾಕು ಮಾಡ್ತೀನಿ. ಮನೇಲಿ ಯಾರು ಇಲ್ಲ, ಒಂದೇ ಒಂದ್ಸಲ ನನ್ನ ಕಾಮಾಂಸ ಈಡೇರಿಸು ಪಾಪಿ. ನನ್ನ ಮಗಳು ಒಂದು ತಿಳ್ಕೊಂಡಿದ್ದೆ. ಲಂಚ ಬಿಟ್ಟು ಮಾತ್ಸದ ಗಾಡಿ ಹಜ್ಜ ಹಾಕದ ಕರಿತಾ ಇದೀಯ ನನ್ನ ಎಮ್ಮಾರಿ. ಈ ಮಡಿಯರು ಚಿತ್ರ ಮಡಿಯಲವಾದ ಸುನಾಮಿ ನೀನು. ನಿನಗೆ ಹಣದ ದಾಹ ಮಾತ್ರ ಹೆಚ್ಚಾಗಿದೆ ತಿಳ್ಕೊಂಡಿದ್ದೆ. ಈಗ ಅರ್ಥ ಆಗ್ತಾ ಇದೆ ನನಗೆ. ಕಾಮದ ಪಿತ್ತ ನೆತ್ತಿಗೇರಿದೆ ಅಂತ ನೋಡೋ. ಇದನ್ನೆಷ್ಟಕ್ಕೆ ಮರೆತು ನನ್ನ ಮಗನೊಂದಿಗೆ ಚೆನ್ನಾಗಿ ಸಂಸಾರ ಮಾಡ್ಕೊಂಡು ಹೋದ್ರೆ ಸರಿ, ಇಲ್ದೆ ಹೋದ್ರೆ ಈ ಮೇಜರ್ ಸೂರ್ಯ ನಿನ್ನ ಮುಖ ನಡುವಿನ ವಶ. ಕೋಪ ಮಾಡ್ಕೊಂಡ್ರಿ ಅದೆಷ್ಟು ಮುದ್ದ ಕಾಣ್ತೀರ ಮಿಲ್ಟ್ರಿ ಮಾವ. ನೋಡಿ ಬಾಬಾ, ಈ ಶರ್ಮಿಳ ಜೀವನದಲ್ಲೇನೋ ಆಸೆ ಪಟ್ಟಿಲ್ಲ. ಆಸೆ ಪಟ್ಟದಿನ ಬೇರೆ ಬಿಟ್ಕೊಳ್ಳೋ ಮಾತೇ ಇಲ್ಲ. ಕಾಲು ಹಿಡಿದಾದ್ರು ಸರಿ, ಕಾಲು ಮುರಿದಾದ್ರು ಸರಿ, ನನ್ನ ಆಸೆ ಈಡೇರಿಸ್ಕೊಂಡು ಬಿಡೋ ಮಗಳೇ ನಾನಲ್ಲ. ಒಂದೇ ಒಂದ್ಸಲ ನನ್ನ ಕಾಮದಾಸೆ ಈಡೇರಿಸು ಬಾ. ನೀತಿಗೆಟ್ಟವಳೆ, ನಿನ್ನ ಮೋಹ ಜಾಲ ಬೀಳಲಾರ ಕಾಮುಕ ಅಲ್ಲ. ಈ ದೇಶದ ಹೆಮ್ಮೆಯ ಸೈನಿಕ ನಾನು. ಪ್ರಾಣ ಬೇಕಾದ್ರೂ ಕೊಟ್ಟೇನೋ. ಇಂಥ ಹೇಸ್ ಕೆಲಸಕ್ಕೆ ಮಾತ್ರ ಕೈ ಹಾಕಲಾರೆ. ಈ ನನ್ನ ಪವಿತ್ರವಾದ ಪುಣ್ಯಭೂಮಿ ಮೇಲೆ ಸೀತೆ, ಸಾವಿತ್ರಿ, ಮಾಸವಿ ಅನುಸೂಯ, ಅಷ್ಟಕ್ಕೆ ಬುದ್ಧ, ಬಸವ, ಅಂಬೇಡ್ಕರ್, ಭಗತ್ ಸಿಂಗ್, ಕರ್ನಲ್ ಕಾರ್ಯಪ್ಪ ಹುಟ್ಟಿದ ನಾಡಿದು. ಇಂಥ ಸಂಸ್ಕೃತ ಬರ್ತ ನನ್ನ ದೇಶದಲ್ಲಿ ಇಂಥ ಹೀನ ಮನಸ್ಥಿತಿಗಳು ನನ್ನ ಮನೆ ಸೊಸೆ ವಾಕರಿಕೆ ಆಗ್ತಾ ಇದೆ. ನನಗೆ ವಾಕರಿಕೆ ಆಗ್ತಾ ಇದೆ. ಆಗುತ್ತೆ ಬಾಬಾ, ಆಗದೆ ಇನ್ನೇನು ಮಾಡುತ್ತೆ. ಪುಣ್ಯಭೂಮಿ, ಈರಿನ ಪುಣ್ಯ ಭೂಮಿಯಲ್ಲೇ ರಾವಣ, ಕೀಚಕ, ವೀರಪ್ಪನ್, ನಿತ್ಯಾನಂದ ಇವ್ರುಗಳು ಹುಟ್ಟಿಲ್ವೇನ್ರಿ ಈ ನಿಮ್ಮ ಪುಣ್ಯ ಭೂಮಿಯಲ್ಲಿ? ಅಷ್ಟೇ ಯಾಕೆ ಅಣ್ಣ ತಂಗಿದು ಸೋಗ್ ಹಾಕಿ ಚಕ್ಕಂದಾಡೋರೆಷ್ಟೆಲ್ಲ ಈ ನಿಮ್ಮ ಪುಣ್ಯ ಭೂಮಿಯಲ್ಲಿ. ಅಣ್ಣನ ಹೆಂಡತಿ ಹೆತ್ತ ತಾಯಿ ಸಮಾನ. ಅಂತರದಿ ಕದ್ದು ಕಾಮಾದಾಟ ಆಡೋರೆಷ್ಟಿಲ್ಲ ಈ ನಿಮ್ಮ ಪುಣ್ಯ ಭೂಮಿಯಲ್ಲಿ. ಪ್ರಾಣಕ್ಕೆ ಪ್ರಾಣ ಕೊಡೋ ಸ್ನೇಹಿತ ಹೆಂಡತಿಯನ್ನೇ ಓಡಿಸ್ಕೊರೆಷ್ಟಿಲ್ಲ ಈ ನಿಮ್ಮ ಪುಣ್ಯ ಭೂಮಿಯಲ್ಲಿ. ಮಾವ, ಏನಿನ ಪುಣ್ಯ ಭೂಮಿ ಹರಿಕತೆ ಇಷ್ಟು ಸಾಕು ಅಥವಾ ಇನ್ನೇನಾದ್ರೂ ಹೇಳ್ಬೇಕು? ನೋಡಿ ಮಾವ, ಸುಮ್ಮನೆ ನನ್ನ ಮಾತು ಕೇಳಿ. ಹುಚ್ಚು ನಾಯಿ. ಅಣ್ಣ ಯಾರು, ತಮ್ಮ ಯಾರು, ಮಾವ ಮೈದನ ಈ ಸಂಬಂಧಗಳ ಅರ್ಥವಾಗುತ್ತಲ್ಲ. ಹುಚ್ಚು ನಾಯಿ ನೀನು. ಇನ್ನೊಂದು ಕ್ಷಣ ನನ್ನ ಕಣ್ಣು ಮುಂದೆ ಇದ್ರೆ ನಿನ್ನ ಜೀವಂತವಾಗಿ ಹುಗಿದು ಬಿಟ್ಟೇನು. ನನ್ನ ತಾಳ್ಮೆ ಕೆಡು ಮುಂಚೆ ನನ್ನ ಮನೆ ಬಿಟ್ಟು ಹೊರಟಾಗ. ನಿಮ್ಮ ಆಣೆ, ನೀವು ಕಂಡ್ರೆ ತಾಳಿ ಮೇಲೆ ಆಣೆ, ನಿಮ್ಮ ಅಮ್ಮನ ಮೇಲೆ ಆಣೆ ಮಾಡಿ ಹೇಳ್ತಾ ಇದ್ದೀನ್ರಿ. ನಾ ಹೇಳ್ತಿರೋ ಮಾತು ಸತ್ಯ ರೀ. ಶರ್ಮಿಳಾ, ಏನ್ ಹೇಳ್ತಾ ಇದೀಯ ನೀನು? ಅಯ್ಯೋ, ಪದೇ ಪದೇ ನನ್ನ ಕೇಳ್ತೀರಾ? ಇಲ್ಲಿ ನಿಂತಿದ್ರೆ ನಿಮ್ಮ ಗಂಡ, ಅವ್ರನ್ನ ಕೇಳ್ಕೊಳ್ಳಿ, ಗೊತ್ತಾಗುತ್ತೆ. ಇಲ್ಲ, ನಾನಿದನ್ನ ನಂಬಲ್ಲ. ಇವ್ರಂಥವ್ರಲ್ಲ. ಶರ್ಮಿಳಾ ಹೇಳ್ತಿರೋ ಮಾತು ಸತ್ಯನಾ? ಯಾವುದು ಸತ್ಯ, ಯಾವುದು ನಿತ್ಯ? ನಾನು ಏನು ಹೇಳಿ ನಿನಗೆ? ಸುಮತಿ, ನಾನು ಸದ್ಯ 3 ದಶಕಗಳ ಕಾಲ ಸಂಸಾರ ಮಾಡಿದೀಯ. ನಾನು ಎಂದವನು ಅಂತ ನಿನಗೆ ಗೊತ್ತಿಲ್ವಾ? ನನ್ನ ಮೇಲೆ ನಿನಗೆ ಅನುಮಾನನ? ನೀನೇನು ಹೇಳ್ತಾ ಇದ್ಯಾ? ಇವ್ರೆ ನಾನೇನ್ ಕೇಳ್ತಾ ಇದ್ದೀನಿ? ಏನ್ ಕತೆ? ಅಪ್ಪ ಮಹೇಂದ್ರ,
ಕಣ್ಣಿಗೆ ಕಾಣುವ ದೃಶ್ಯವನ್ನು ಕಂಡು ನಿರ್ಧರಿಸಬೇಡ. ಇದರ ಹಿಂದೆ ಅಡಗಿರುವ ಸತ್ಯಾಸತ್ಯತೆ ಅರಿತು ತೀರ್ಮಾನಿಸು. ಪ್ರತ್ಯಕ್ಷ ಕಂಡರು ಪ್ರಮಾಣಿಸಿ ನೋಡಿ ಬಲ್ಲವರ ಗಾದೆ ಮಾತರ ಅರ್ಥಿಲ್ವೇನೋ ನೀನು. ಅಂದ್ರೇನ್ ಮಾಮ ನಿಮ್ಮ ಮಾತಿನ ಅರ್ಥ? ನನ್ನ ಕಾಮದ ಹೆಚ್ಚಾಗಿದೆ, ತೀರಿಸ್ ಬನ್ನಿ ಅಂತ ನಾನೇನಾದ್ರೂ ಕೇಳಿದೆ? ಇಲ್ಲ, ನಿಮ್ ಮಗನಲ್ಲಿ ಗಂಡಸ್ತನ ಇಲ್ಲ, ಆ ಕೆಲಸ ನೀವೇ ಮಾಡಿ ಬನ್ನಿ ಅಂತ ನಾನೇನಾದ್ರೂ ಕಾಲು ಬಿದ್ದು ಬೇಡ್ಕೊಂಡೇನ್ರಿ? ಏನೇನ್ರಿ ಮತ್ತೆ ಇಂಥ ವಿಷಯ ಇದ್ದಾಗೆ ಹೇಳ್ತಿದ್ರಿ, ಯಾರು ನನ್ನ ಮಾತು ನಂಬ್ತಾ ಇಲ್ವೇ? ನಾನೇನ್ ಮಾಡ್ಲಿ? ಎಲ್ಲಿಗೋಗಿ ಸಾಯ್ಲಿ? ತಪ್ಪು ಮಾಡ್ಬಿಟ್ಟೆ, ನಾನು ತುಂಬಾನೇ ತಪ್ಪು ಮಾಡಿಬಿಟ್ಟೆ. ಇದು ಗೋವುಗಳ ನಂದನವನದಿಂದ ತೆಗೆದುಕೊಂಡು ಈ ಸುಂದರವಾದ ನಂದನವನಕ್ಕೆ ನಿನ್ನನ್ನು ಕರ್ಕೊಂಡು ಬಂದೆ. ಇಂಥ ಸುಂದರವಾದ ನಂದನವನದಲ್ಲಿ ಒಬ್ಬ ಗೋಮುಖ ವ್ಯಾಘ್ರ ಇದೆ ಅಂತ ನನಗೆ ಗೊತ್ತಾಗ್ಲಿಲ್ಲ. ನನ್ಗೆ ಗೊತ್ತಾಗ್ಲೇ ಅಲ್ಲ. ಇದು ನಿನ್ನ ದೇಶ ಕಾಯಕ್ಕೆ ಹೋಗಿದ್ಯೋ ಇಲ್ಲ ಕಂಡ ಬೆಣ್ಣ ತಿರ್ಗಾಕ್ ಹೋಗಿದ್ಯೋ? ಹಲೋ, ಶಬಾಷ್ ಮಗನೇ, ಶಬಾಷ್. ಅಣ್ಣದ ಋಣ ತೀರಿಸಿದರೆ ಪುಣ್ಯವಂತ ಧರ್ಮವಂತ ಮನುಷ್ಯ ಅಂತ ಕರೀತಾರೆ. ದೇಶದ ಋಣ ತೀರಿಸಿದರೆ ವೀರ ಸೈನಿಕ ಅಂತ ಕರೀತಾರೆ. ತಂದೆ ತಾಯಿಗಳ ಋಣ ತೀರಿಸಿದರೆ ಉತ್ತಮ ಮಗ ಅಂತ ಕರೀತಾರೆ. ತಂದೆ ತಾಯಿಗಳ ಅಂತರಂಗವನ್ನು ಅರಿತುಕೊಂಡು ಬಹಳ ಉತ್ತಮ ಮಗನಂತೂ ನೀನಾಗಲಿಲ್ಲ. ಬೀದಿಗೆ ಹೋಗಿ ಈ ಮಾರಿನ ಮನೆ ಕರ್ಕೊಂಡು ಬಂದು ಎತ್ತಪ್ಪನ ಮೇಲೆ ಸಂಶಯ ಪಡುವ ಸಂಶಯ ಪಿಸಾಸಿ ಆದೆ. ತಂದೆ ಆದವನು ಮಕ್ಕಳ ಭವಿಷ್ಯದ ಬಗ್ಗೆ ಟೈಮ್ ಟು ಟೈಮ್ ವಿಚಾರ ಮಾಡ್ಬೇಕಪ್ಪ, ವಿಚಾರ ಮಾಡಬೇಕು. 6 ತಿಂಗಳಿಗೊಮ್ಮೆ ಪೋಲಿಯೋ, 3 ತಿಂಗಳ ವ್ಯಾಕ್ಸಿನ್ ಮಕ್ಕಳಿಗೆ ಹಾಕಿಸ್ಬೇಕು. ಮಕ್ಕಳನ್ನು 16 ಕಡೆ ಸುತ್ತಾಡಿ ಒಳ್ಳೆಯ ಸ್ಕೂಲಿಗೆ ಸೇರಿಸಬೇಕು. ತಂದೆ ಆದವನು ಮಕ್ಕಳಿಗಾಗಿ ಸ್ವಲ್ಪ ಸಮಯ ಕೊಟ್ಟು ಅವರಿಗೆ ಪ್ರೀತಿಯಿಂದ ಮುತ್ತು ಕೊಟ್ಟು ಹೆಗಲ್ ಮೇಲೆ ಕುಡ್ಕೊಂಡು ಈ ಲೋಕದ ಜ್ಞಾನವನ್ನ ಮಕ್ಕಳಿಗೆ ಇಂಚಿಂಚಾಗಿ ತೋರಿಸ್ಬೇಕಪ್ಪ, ತೋರಿಸ್ಬೇಕು. ಯಾವ್ದು ಮಾಡಿದ್ಯಾ ಇದರಲ್ಲಿ? ಯಾವ್ದು ಮಾಡಿದ್ಯಾ ಹೇಳು? ಇದರಲ್ಲಿ ಯಾವುದು ಬಯಸಲ್ಲ. ಆತ್ಮ ಸಾಕ್ಷಿಯಿಂದ ಹೇಳು, ನಿನ್ನ ಆತ್ಮ ಸಾಕ್ಷಿಯಿಂದ ಹೇಳು. ನೀನು ಒಂದು ದಿನವಾದ್ರೂ ನನ್ನ ಪಕ್ಕದಲ್ಲಿ ಮಲಗಿ ಈ ಎದೆ ಮೇಲೆ ಕೈ ಇಟ್ಟಿದೆಯಾ? ನಿನಗೆ ದೇಶ ಕಾಯುವ ಹುಚ್ಚು. ಆ ದೇಶ ಕಾಯಕ್ ಹೋಗಿದ್ಯಲ್ಲ, ಅಲ್ಲ ಸತ್ತು ಹೋಗಿದ್ರೆ ಈ ನಿನ್ನ ಹಾಳಾದ ಮುಖನ ಈ ಕಣ್ಣಿಂದ ನೋಡಿದ್ರೆ ನಾನ್ ತಪ್ಪಿತ್ತು. ಆ ಸಾವಿಗೂ ನನ್ನ ಕಂಡ್ರೆ ಭಯ ಕಣೋ. ಯುದ್ಧದಲ್ಲಿ ಎದುರೊಳಗೆ 3 ಬುಲೆಟ್ಗಳು. ಈ ನನ್ನ ಗಂಡದ ಗುಡಿಗರ ಬೇಸಕ್ಕಾಗಲಿಲ್ಲ. ಸತತ 3 ದಿನಗಳ ಕಾಲ ಆಸ್ಪತ್ರೆಯಲ್ಲಿ ಸಾವು ಬದುಕಿನ ಮಧ್ಯೆ ಹೋರಾಡ್ತಾ ಇದ್ದೆ. ನನಗಾಗಿ ಇಡೀ ನನ್ನ ದೇಶದ ಜನ ಮನೆಗಳಲ್ಲಿ, ಮಠ ಮಂದಿರಗಳಲ್ಲಿ, ಮಸೀದಿಗಳಲ್ಲಿ, ಚರ್ಚ್ಗಳಲ್ಲಿ ನನಗಾಗಿ ಪ್ರಾರ್ಥನೆ ಮಾಡ್ತಾ ಇದ್ರು. ಮೇಜರ್ ಸೂರ್ಯನಿಗೇನು ಆಗಬಾರ್ದು, ಮೇಜರ್ ಸೂರ್ಯ ಪ್ರಾಣಾಪಾಯದಿಂದ ಪಾರಾಗಿ ಬರಬೇಕು ಅಂತ. ಆದ್ರೆ ಇವತ್ತು ನಾನ್ ಜನ್ಮ ಕೊಟ್ಟ ಮಗ, ನನ್ನ ವಂಶೋದ್ಧಾರಕ, ನನ್ನ ಕರಳಿನ ಕುಡಿ ಇವತ್ತು ನನ್ನ ಸಾವನ್ನೇ ಬಯಸ್ತಾ ಇದ್ದಾನೆ. ಸುಮತಿ, ಸಾರ್ಥಕವಾಗೋಯ್ತು ಕಣ್ಣು ನಮ್ಮ ಬಾಳು, ಸಾರ್ಥಕವಾಗೋಯ್ತು ನಮ್ಮ ಬದುಕು. ಒಬ್ಬನೇ ಒಬ್ಬ ಮಗನ ಮದುವೆ ಮಾಡಬೇಕು, ಹಾದಿ ಬೀದಿ ತುಂಬಾ ಹತ್ರ ಹಾಕಿಸ್ಬೇಕು, ಸಾವಿರಾರು ಬಂಧು ಬಾಂಧವರನ್ನೆಲ್ಲ ಕೂಡಿಸ್ಬೇಕು, 100 ಸ್ನೇಹಿತರು ಕರೆಸಬೇಕು. ಹೆಂಡತಿ, ಮಗ, ಸೊಸೆ, ಮೊಮ್ಮಕ್ಕಳು ಅಕ್ಕರೆ ಸಂಸಾರ ಸಿಹಿ ಸಕ್ಕರೆ ಆಗಿ ಸವಿಬೇಕೆಂದು ಸಾವಿರಾರು ಕನಸು ಇಟ್ಟುಕೊಂಡು ರಿಟೈರ್ಡ್ ಆಗಿ ಮನೆಗೆ ಓಡಿ ಬಂದೆ. ಬಂದ್ ನೋಡಿದ್ರೆ ಎಲ್ಲ ತಿರುಬರ್ವು. ಇದು ಸಂಸಾರ ಅಲ್ಲ ಕಣೆ, ಇದು ಸಂಸಾರ ಅಲ್ಲ, ಇದು ವಿಷ ಸಾಗರ. ಅಪ್ಪ ಮಹೇಂದ್ರ, ಏನಂದೆ ನೀನು? ಒಂದು ದಿನ ಆದ್ರೂ ನನಗೆ ಎದೆ ಮೇಲೆ ಕೈ ಇಟ್ಟು ಮಲಗಿಕೊಂಡಿದ್ಯಾ, ನನ್ನ ಮೇಲೆ ಆರೋಪಿಸ್ತಾ ಇದೀಯಾ?
ಯಾವಾಗ ಮಲಗಿದ್ಯಾ? ಯಾವಾಗ ಮಲಗಿದೆ ಹೇಳು? ನಿನ್ನ ಸ್ವಾರ್ಥಿ ನಾನಲ್ಲಪ್ಪ, ನಿನ್ನ ಸ್ವಾರ್ಥಿ ನಾನಲ್ಲ. ಕಾಶ್ಮೀರದ ಗಡಿಯಲ್ಲಿದ್ದು ಗಡಿ ಕಾದಿದ್ದೀನಿ. ಗಡಿ ಕಾಯ್ತಿರ್ಬೇಕಾದ್ರೆ ನಿನ್ನಂತ ಸಾವಿರಾರು ಮಕ್ಕಳ ಪ್ರಾಣ ಉಳಿಸಿದಿರಿ ಕಣ, ಪ್ರಾಣ ಉಳಿಸಿದಿರಿ. ಇಡೀ ದೇಶದ ಮಕ್ಕಳು, ನನ್ನ ಮಕ್ಕಳು ತಿಳ್ಕೊಂಡು ಗಡಿ ಕಾದು ಬಂದಿದ್ದೀರಿ. ನಿನ್ನ ಜೋಪಾನ ಮಾಡಲಿ ಅಂತ ಈ ನನ್ನ ಪ್ರಾಣನಾದ ನಿನ್ನ ಪಕ್ಕದಲ್ಲಿ ಬಿಟ್ಟು ಹೋಗಿದ್ದೆ, ನಿನ್ನ ಪಕ್ಕದಲ್ಲಿ ಬಿಟ್ಟು ಹೋಗಿದ್ದೆ. ಸುಮತಿ, ನನ್ನ ಮಗ ಹಾಗೆ ಬೆಳಿತಾನೆ, ನನ್ನ ಮಗ ಹೀಗೆ ಬೆಳಿತಾನೆ. ನನ್ನ ಮಗ ದೊಡ್ಡ ಇಂಜಿನಿಯರ್ ಆಗಿ ನಮ್ಮ ಊರಿಗೆ, ನಮ್ಮ ತಾಲೂಕು, ನಮ್ಮ ಜಿಲ್ಲೆಗೆ ಅಷ್ಟೇ ಹೇಗ್ರಿ ನಮ್ಮ ದೇಶಕ್ಕೆ ಕೀರ್ತಿ ತರುವ ಮಗನಾಗಿ ಬೆಳೆಸ್ತಾರೆ ಅಂತ ಹೇಳ್ತಾ ಇದೀಯಲ್ಲ, ಇದೇನ ನಿನ್ನ ಮಗನ ಸಾಧನೆ? ದೇಶದ ತುಂಬಾ ಕೀರ್ತಿ ತರುವ ಮಗನಾಗ್ಲಿಲ್ಲ ಕಣೆ ನಿನ್ನ ಮಗ. ಹೆತ್ತಪ್ಪರ ಮನೆ ಸೊಡೆಯುವ ಮಣಿಮೂರ್ಖ ಮಗನಾದ, ಮಣಿಮೂರ್ಖ ಮಗನಾದ. ಮಕ್ಕಳನ್ನು ಹುಡಿಸಿದ ಮಾತ್ರಕ್ಕೆ ಅವಂಗು ತಂದೆ ಅನ್ನಲ್ಲಪ್ಪ, ತಂದೆ ಅನ್ನಲ್ಲ. ತಂದೆ ಆದವನು ಮಕ್ಕಳ ಭವಿಷ್ಯದ ಬಗ್ಗೆ ವಿಚಾರ ಮಾಡ್ಬೇಕಲ್ವಾ? ಮಕ್ಕಳಿಗೆ ಕಾರು, ಬಂಗ್ಲೆ, ಆಸ್ತಿ, ಅಂತಸ್ತು ಮಾಡ್ಬೇಕಪ್ಪ, ಮಾಡ್ಬೇಕು. ಏನ್ ಮಾಡಿದ್ಯಾ ನನಗಂತ ನೀನ್ ಏನ್ ಮಾಡಿದ್ಯಾ? 32 ವರ್ಷ ಗಡಿಕಾದು ತಂದೆನ ಎಷ್ಟು ಗೊತ್ತಾ? ಕೇವಲ 51 ಲಕ್ಷ. ಬೀದಿ ನಿಂತು ಭಿಕ್ಷೆ ಬೇಡ್ತಾರಲ್ಲ ಭಿಕ್ಷುಕರು, ನಮ್ಮ ಮಕ್ಕಳ ಭವಿಷ್ಯದ ಬಗ್ಗೆ ಲಕ್ಷ ಲಕ್ಷ ದುಡ್ಡು ಮಾಡಿ ಮಕ್ಕಳ ಹೆಸರಲ್ಲೇ ಇಟ್ಟಿರ್ತಾರೆ. ನಿನಗಿಂತ ಭಿಕ್ಷೆ ಬೇಡವರು ನನ್ನ ಪಾಲಿಗೆ ಮೇಲು. ಎಸ್, ಅವರೇ ಮೇಲು. ಬಲೆ ಮಗನೇ, ಬಲೆ ಮೆಚ್ಚಿದಕೊಂಡು ನಿನ್ನ ಮಾತನ್ನ. ನನ್ನ ಪ್ರಾಣವನ್ನು ಪಣಿಕಿಟ್ಟು ಶತ್ರುಗಳ ಜೊತೆ ಹೋರಾಡಿ ನಿನ್ನ ಬದುಕಿನ ಸಲುವಾಗಿ ಉಳಿಸಿ ತಂದ ಕೊಟ್ಟ 51 ಲಕ್ಷ ಲೆಕ್ಕಕ್ಕೆ ಇಲ್ಲವಲ್ಲ? ಇಲ್ವೇ ಇಲ್ಲ. ಪಟ್ಟಿ ಮಗನೇ, 51 ಲಕ್ಷಕ್ಕೆ ಬದಲು 0 ಎಷ್ಟು ಬರ್ತವಂತ ಗೊತ್ತೇನೋ ಮಗನೇ ನಿನಗೆ? 24 ಗಂಟೆ ಟೈಮ್ ಕೊಡ್ತೀರಿ. ನಿನ್ನ ಸ್ವಂತ ಪರಿಶ್ರಮದ ಮೇಲೆ 1,000 ರೂಪಾಯಿ ದುಡ್ಕೊಂಡು ಬರ ಮಗನೇ. ಆವಾಗ ದುಡ್ಡಿನ ಬೆಲೆ ಏನು ಅಂತ ಗೊತ್ತಾಗ್ತಾ ಇದೆ ನಿನಗೆ. ಏನಂದೆ ನೀನು? ಬೀದಿಯಲ್ಲಿ ಭಿಕ್ಷೆ ಬೇಡವರು ಮಕ್ಕಳಿಗೆ ಲಕ್ಷ ಲಕ್ಷ ಗಳಿಸಿಟ್ಟಿರ್ತಾರೆ ಅಂತ ಹೇಳ್ತಾ ಇದೀಯ? ನಿಜ ಕಣಪ್ಪ, ನಿಜ. ನಿಮ್ಮಪ್ಪ ದುಡ್ಡು ಗಳಿಸುವ ಅಡ್ಡ ದಾರಿ ಹಿಡಿಲಿಲ್ಲ. ಯಾಕಂದ್ರೆ ನಾನೊಬ್ಬ ದೇಶ ಗಂಡ ಹಾಕೋ ಬಡ ರೈತನ ಮಗ. ನಾನು ಚಿಕ್ಕ ಮಡಿದ್ದಾಗ ಮನೆಯಲ್ಲಿ ಒಂದು ಗ್ಲಾಸ್ ಗಂಜಿ ಕುಡಿಲಕ್ಕೂ ಗತ್ತಿರಲಿಲ್ಲ, ಗತ್ತಿಗಿರ್ಲಿಲ್ಲ. ಮಡಿಯಲ್ಲಿ ವಯಸ್ಸಾದ ತಂದೆ ತಾಯಿಗಳು ಅವ್ರ ಆಸ್ಪತ್ರೆ ಬಿಲ್ ಕಟ್ಟಬೇಕು, ಅವ್ರು 3 ಮಂದಿ ತುತ್ತಿನ ಚೀಲ ತುಂಬಬೇಕು. ಅದಕ್ಕೋಸ್ಕರ ಹಗಲು ರಾತ್ರಿ ದುಡಿದಿದ್ದೀನಿ. ಅದ್ರ ಜೊತೆಗೆ ಆರ್ಮಿ ಸೇರ್ಬೇಕೆಂಬ ಕನಸು ಕಟ್ಕೊಂಡೆ. ಫಸ್ಟ್ ಕ್ಲಾಸ್ ಅಲ್ಲಿ ಆರ್ಮಿ ಸೆಲೆಕ್ಟ್ ಆದೆ. ನನ್ನ ಕನಸುಗಳೆಲ್ಲ ಸಾಕಾರಗೊಳಿಸ್ಕೊಂಡೆ. ಸಂತೋಷ ನಗೆಯರು ಬೀರಿದೆ. ನಾನು ಪಟ್ಟ ಕಷ್ಟ ನನ್ನ ಮಗ ಯಾವತ್ತು ಪಡಬಾರ್ದು ಇಷ್ಟಪಟ್ಟೆ. ನಿನಗೆ ತಿಂಗಳ ಹಣ ಕಳಿಸಿಕೊಟ್ಟೆ. ನಿನಗೆ ಇಂಜಿನಿಯರಿಂಗ್ ಓದಿಸಿದೆ. ಅದಕ್ಕಾಗಿ ನಾನು ಈ ಸಂಸ್ಕಾರದಲ್ಲಿ ಇದ್ದೀನಿ, ನೀ ಈ ಸಂಸ್ಕಾರದಲ್ಲಿ ಇದ್ದೀಯಾ. ನಿನಗೇನು ಹೇಳಿದ್ರು ಕೂಡ ದುಡ್ಡಿನ ದಾಹ, ಈ ಹೆಣ್ಣಿನ ಮೋಹದ ಅಮಲು ನಿನ್ನ ತಲೆ ತುಂಬಿಕೊಂಡು ಬಿಟ್ಟಿದೆ. ದುಡ್ಡು ದುಡ್ಡು ಅಂತ ಸಾಯ್ತಾ ಇದೆಯಲ್ಲ. ಕೊಡೆಗಾಲದಲ್ಲಿ ಆಸರೆಯಾಗಿದೆ ಪೆನ್ಷನ್ ಹಣದ ಮೇಲೆ ಸಾಲ ತಕೊಂಡು ಬಂದು ಈ ನಿನಗೆ ಹೆಂಡತಿ ಕೈಯಲ್ಲಿ ಕೊಟ್ಟಿದ್ದೀನಿ. ಅದು ತೋಡಿ ಎಲ್ಲಾದ್ರೂ ಹಾಳಾಗಿ ಹೋಗು. ಇನ್ನು ಮೇಲೆ ನಿನ್ನ ಸವಾಸ ನನಗೆ ಬೇಡ, ನಾನು ಸವಾಸ ನನಗೆ ಬೇಡ. ಏನಂದ್ರಿ ಮಾವ? ನೀವು ನನ್ನ ಕೈಲಿ ಹಣ ಕೊಟ್ರ? ಯಾವಾಗ ಕೊಟ್ರಿ? ಎಲ್ಲಿ ಕೊಟ್ರಿ? ಎಷ್ಟೊತ್ತಿಗೆ ಕೊಟ್ರಿ? ಯಾಕೆ ಮಾವ ಸುಳ್ಳು ಹೇಳ್ತಾ ಇದ್ದ? ಯಾಕಮ್ಮ ಈಗ ಒಂದು 10 ನಿಮಿಷಗಳ ಹಿಂದ್ಗಡೆ ದುಡ್ಡಿನ ಚೀಲ ತಂದಿನ ಕೈಯಲ್ಲಿ ಕೊಡ್ಲಿಲ್ಲ ನಾನು? ಅದನ್ನ ತಂದ ಗಂಡನ ಕೈಯಲ್ಲಿ ಕೂಡ ಬಂದು ಮಾತಾಡ್ತಾ ಇದ್ದೀಯಾ? ಎಂತ ಹೋಲ್ಸೋ ಜನರೇ ನೀವು? ನೀವು ಮಾಡಿ ತಪ್ಪನ್ನ ಮುಚ್ಕೊಳ್ಳೋದಕ್ಕೆ ನನ್ನ ಮೇಲೆ ದುಡ್ಡಿನ ಪದ ಹೊರಿಸ್ತಾ ಇದ್ದೀರಾ? ರೀ, ನಿಮ್ ತಂದೆಯವರು ಬಂದ್ರು, ನನಗೆ ಬಾರಿಕೆಗಿದೆ ನೀರ್ ಕೊಡು ಅಂತಂದ್ರು. ನಾ ನೀರ್ ಕೊಟ್ಟ ತಕ್ಷಣನೇ ನನ್ನ ಕೈ ಹಿಡಿದು ಸರಿಸಕ್ಕೆ ಇಳಿದ್ರು. ಬೇಡ ಮಾಮ, ನಾ ನಿಮ್ ಮಗನ ಹೆಂಡತಿ, ನಿಮ್ ಮಗಳ ಸಮಾನತ ಕಾಲ ಬಿದ್ದು ಬೇಡ್ಕೊಂಡೆ. ಇದು ನನ್ನ ಮಾತಿನ ಮೇಲೆ ನಿಮಗೆ ರಕ್ಷೆ ಬರ್ದೆ ಹೋದ್ರೆ ನಾನೇ ನನ್ನ ಕೈಯಾರ ನೀರಿಗೆ ಕೊಟ್ಟು ಬಾಟ್ ಇಲ್ಲೇ ಬಿದ್ದಿದೆ ನೋಡ್ರಿ. ಬಲೆ 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 ಹೆಣ್ಣೆ, ಈಗಲೂ ಎಷ್ಟು ಮನೆಗಳ ಹಾಳು ಮಾಡಿದೀಯಾ? ಈಗಲೂ ಎಷ್ಟು ಮನೆಗಳ ಬೆಂಕಿ ಹಚ್ಚಿ ಮನೆ ಕಾಲಿಟ್ಟಿದೀಯಾ? ಇನ್ನು ನಿನ್ನ ಜೀವಂತವಾಗಿ ಬಿಟ್ರೆ ಈ ಮನೆ ಗುಡಿಸಿಕೊಂಡ ಮಾತ್ರ ಮಾಡ್ತೀಯಾ? ನಿನ್ನ ಮಾತ್ರ ಜೀವಂತವಾಗಿ ಬಿಡುವುದಿಲ್ಲ, ನಿನ್ನ ಮಾತ್ರ ಜೀವಂತ. ಏನ್
ಮಾಡ್ತಾ ಇದ್ದೆ ಏನಾದರೂ ಖಬರು ಇದೆನಾ? ನನ್ನ ಕಣ್ಣಾದ್ರೆ ನನ್ನ ಹೆಂಡತಿನ ಹೊಂದಿಗೆ ಬರ್ತಾ ಇದ್ದಲ್ಲ, ಎಷ್ಟೋ ಧೈರ್ಯ ನನಗೆ, ಎಷ್ಟು ಧೈರ್ಯ! ಮಗನ ಹೆಂಡತಿದ್ರೆ ಮಗಳ ಸಮ ಕಾಣೋದು ಬಿಟ್ಟು ಮಗಳ ಮೇಲೆ ಕಾಮದ ಕಣ್ಣು ಹಾಕ್ತಾ ಇದ್ದಲ್ಲ, ಇಂಥ ಜೀವ ಸತ್ಯ ಬಿಡಬಾರ್ದು. ಬಿಡ್ಲಪ್ಪ. ನೀವೇನಾದ್ರೂ ಇವ್ರ ಮೇಲೆ ಕೈ ಮಾಡಿದ್ರೆ ನಿಮಗೆ ನನ್ನ ನಾಣಿಯಾಗಿದೆ. ನಿಮ್ಮ ಕೈ ಮುಗಿತೀನಿ, ದಯವಿಟ್ಟು ಸುಮ್ಮನಿದ್ಬಿಡಿ, ದಯವಿಟ್ಟು ನೋಡ್ದೆ ನೀನು ಎಂತವನು ಅಂತ ಈ ಕಣ್ಣುಗಳಿಂದನೇ ನೋಡ್ದೆ. ಇಂಥವನನ್ನ ಈ ಮನೆಯಲ್ಲಿ ನಾನ್ ಬೇರೆ ಇಟ್ಕೋಬೇಕಾ? ನಿನ್ನಿಂದ ನೀನಾಗಿ ಮನಿ ಬಿಟ್ಟು ಹೋಗ್ತೀಯೋ ಇಲ್ಲ ಪೊಲೀಸ್ ಫೋನ್ ಹಚ್ಚಿ ಪೊಲೀಸನ್ ಕರ್ಸ್ತೀನಿ. ಪೊಲೀಸನ್ನ ಕರಿಯಲ್ಲ ಪಟ್ಟಿ ಮಗನೇ, ಪೊಲೀಸರು ಕರೀತಾರೆ. ಪೊಲೀಸರನ್ನ ಐ ಆಮ್ ಮಿಲಿಟರಿ ಮ್ಯಾನ್. ಕಾಯ್ದೆಗಾರ ನಿನಗಿಂತ ಚೆನ್ನಾಗಿ ನನಗೂ ಗೊತ್ತು. ಇದು ಎಲ್ಲ ನನ್ನ ಸುಯಾರ್ಜಿತ ಆಸ್ತಿ. ನಾನು ಮನಸ್ಸು ಮಾಡಿದ್ರೆ ಮನೆಯಿಂದ ಒದ್ದಾಚೆ ಹಾಕಬಲ್ಲೆ. ಆದ್ರೆ ಈ ಹೀನ ಮನಸ್ಥಿತಿಗಳ ಮಧ್ಯೆ ಒಂದು ಕ್ಷಣ ಇರಲು ಮನಸ್ಸಿಲ್ಲ ನನಗೆ. ಸುಮತಿ, ಎಲ್ಲಾದ್ರೂ ಹೋಗಿ ಪುಟ್ಟು ಗುಡಿಸಲು ಕಟ್ಟಿಕೊಂಡು ಜೀವನ ಸಾಕ್ಷೋಣ. ಇಂಥ ವಂಚಕರ ಮಧ್ಯೆ ನಾವಿರುವುದು ಒಳ್ಳೆಯದಲ್ಲ. ನನ್ನ ಜೊತೆ ಹೊರಟು ಬಂದ್ಬಿಡು, ನನ್ನ ಜೊತೆ ಹೊರಟು. ಅಲ್ವೋ, ನಿಮ್ಮಪ್ಪ ತಪ್ಪು ಮಾಡಿದ್ದಾರೆ ಅಂದ್ರೆ ನೀನ್ ನಂಬ್ತಿದೀಯ ಇಲ್ವೋ? ಇವ್ರಂತವ್ರಲ್ಲ, ಇವ್ರಿಗೆ ತಪ್ಪು ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ನೋಡಿ, ಅವ್ನು ಚಿಕ್ಕವನು, ನಾನು ಅವನಿಗೆ ತಿಳಿಸ್ಬುದ್ಧಿ ಹೇಳ್ತೀನಿ. ನೀವು ಮಾತ್ರ ಮನೆ ಬಿಟ್ಟು ಹೋಗ್ಬೇಡಿ, ನಿಮ್ಮಪ್ಪನ ಮನೆ ಬಿಟ್ಟು ಹೋಗ್ಬೇಡ ಅಂತ ಹೇಳು. ಅಂದ್ರೆ ಏನವೋ ನಿನ್ನ ಮಾತಿನ ಅರ್ಥ ಇದು? ನಿನ್ನ ಗಂಡ ತಪ್ಪು ಮಾಡಿಲ್ಲ, ನನ್ನ ಹೆಂಡಿನ ತಪ್ಪ ಅಂತ ಹೇಳ್ತಾದೇನೋ? ನಿನ್ನ ಗಂಡ ಮಾಡಿರುವ ಕೆಲ್ಸಕ್ಕ ಕರೆದು ಹೂವಿನ ಹಾರ ಹಾಕಿ ಸನ್ಮಾನ ಮಾಡ್ಬೇಕಾಯ್ತೇನವಾ? ಸನ್ಮಾನ ಮಾಡ್ಬೇಕಾಯ್ತಾ? ನೋಡು, ನಾವು ಒಳಗಡೆ ಹೋಗಿ ಬರೋ ಅಷ್ಟರಲ್ಲಿ ನಿನ್ನ ಗಂಡ ಈ ಮನೆ ಬಿಟ್ಟು ಹೋದ್ರೆ ಸರಿ, ಇಲ್ಲ ಅಂದ್ರೆ ಕತೆ ಬೇರೆ ಇರುತ್ತೆ. ಸುದ್ದಿ ಆಯ್ತಾ ಮಂಗಳಾರತಿ? ಬೇಡ ಕಣೆ, ನನ್ನ ಜೊತೆ ಹೊರಟು ಬಂದ್ಬಿಡು. ಇಲ್ಲ ರೀ, ನಾನ್ ಬರೋದಿಲ್ಲ. ಕಾಯ ವಾಚ ಮನಸ್ಸ ನಿಮ್ ಜೊತೆ ಸಪ್ತಪದಿ ತೊಳೆದು ಸಂಸಾರ ಮಾಡ್ದೋಡ್ರಿ ನಾನು. ಆದ್ರೆ ಇವತ್ತು ಯಾಕೋ ಏನೋ ನನ್ನ ಮಗನನ್ನ ಬಿಟ್ಟು ಬರೋದಕ್ಕೆ ನನ್ನ ಮನಸ್ಸು ಒಪ್ತಾ ಇಲ್ಲ ರೀ. ನಾನು ಬರೋದಿಲ್ಲ ರೀ. ಅಂದ್ರೆ ನಿನ್ನ ಗಂಡನ ಪ್ರಾಣ ಮಾನ ಮರ್ಯಾದೆ ಮನಪಾಲಾಗಿ ಹೋದ್ರೂ ಚಿಂತಿಲ್ಲ, ಮಗನ ಬಿಟ್ಟು ಬರೋದಿಲ್ಲ ಅಂತ ಹೇಳ್ತಾ ಇದೀಯ. ನಿನ್ನ ಹೆತ್ತ ಕರಳಿನ ಸಂಕಟ, ಮಗನ ಮೇಲೆ ವ್ಯಾಮೋಹ ನನಗೆ ಅರ್ಥ ಆಗ್ತಾ ಇದೆ ಕಣೆ. ನೀನು ತಿಳ್ಕೊಂಡಷ್ಟು ನಿನ್ನ ಮಗ ಸೊಸೆ ಒಳ್ಳೆಯವರಲ್ಲ. ಇವತ್ತು ನಿನ್ನ ಮೇಲೆ ಆಪಾದನೆ ಮಾಡಿ ಹೊನ್ನನ್ನು ಹೊರಗೆ ಹಾಕಿದವರು ಇನ್ನೆಲ್ಲ ನಿನ್ನೂ ಹೊರಗೆ ಹಾಕ್ಬೋದರು. ಒಂದು ಕ್ಷಣ ಇರ್ಬೇಡ, ನಮ್ಮ ಜೊತೆ ಬಂದ್ಬಿಡು. ದಯವಿಟ್ಟು ಇದೊಂದು ಮಾತು ಬಿಟ್ಟು ಕೇಳಿ, ನನ್ನನ್ನೆಲ್ರಿಗೂ ಕರಿಬೇಡಿ, ನಾನ್ ಬರೋದಿಲ್ಲ ರೀ. ಅದಕ್ಕೆ ಬಲ್ಲವರೊಂದು ಮಾತು ಹೇಳಿರ್ಬೇಕು, ಅಂತಃಕರಣಕ್ಕೆ ನಾಚಿಕಿಲ್ಲ, ಅಂಗಾಲಿಗೆ ಹೇಸಿಗಿಲ್ಲ ಅಂತ. ನಿನ್ನ ಮಗನೇ ಬೇಕೆಂದು ಬಯಸಿ ಇಲ್ಲೇ ಇರ್ತೀಯ, ಇರು. ಅದು ನಿನ್ನ ಪ್ರಾರಬ್ಧ, ನಾನೇನು ಮಾಡ್ಲಿ. ಒಂದು ಮಾತಂದ್ರು ಸತ್ಯ, ಈ ಮನೆಯಲ್ಲಿ ಎಂದು ನಿನ್ನ ಘನತೆ ಗೌರವಕ್ಕೆ ಕುಂದು ಬರ್ತದನೋ ಅದು ಈ ಮೇಜರ್ ಸೂರ್ಯನ ಹೃದಯದ ಬಾಗಿಲು ಸದಾ ತೆರೆದಿರುತ್ತೆ.